ಪಿಯುಸಿಯ ಫಲಿತಾಂಶ ಪ್ರಕಟವಾಗಿದೆ. ಆದ್ರೆ ಏಪ್ರಿಲ್ ಫೂಲ್ ಮಾಡಿದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಶಿಕ್ಷಣ ಸಚಿವರು ಕೊಟ್ಟಿರುವ ಲೆಕ್ಕವೇ ಒಂದು, ಅಸಲಿ ಲೆಕ್ಕವೇ ಒಂದು ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಪಿಯುಸಿ ಕಳಪೆ ಫಲಿತಾಂಶ ಪ್ರಕಟವಾಗಿದೆ. ರಿಸಲ್ಟ್ ಬಗ್ಗೆ ಸುಳ್ಳು ಲೆಕ್ಕ ಕೊಟ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಪಿಯು ಫಲಿತಾಂಶದಲ್ಲಿ ಏಪ್ರಿಲ್ ಫೂಲ್ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಲೆಕ್ಕದಲ್ಲಿನ ವ್ಯತ್ಯಾಸ. ಶಿಕ್ಷಣ ಸಚಿವರು ಕೊಟ್ಟ ಲೆಕ್ಕದ ಪ್ರಕಾರ ಈ ಬಾರಿಯ ಪಿಯು ಫಲಿತಾಂಶ 73.45%. ಆದರೆ ವಾಸ್ತವದಲ್ಲಿ ಬಂದಿರೋದು ಕೇವಲ 69.16. ರಿಪೀಟರ್ಸ್ ಖಾಸಗಿ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಅನ್ನ ಹೇಳಿಲ್ಲ. ಕಳೆದ ವರ್ಷಕ್ಕಿಂತ ಈ ಬಾರಿ 11.99% ಫಲಿತಾಂಶ ಕುಸಿತವಾಗಿದೆ. ಪುನರಾವರ್ತಿತ ಹಾಗೆ ಖಾಸಗಿ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಕೂಡ ಕುಸಿತ ಕಂಡುಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ದೀಪ್ತಿ ತೋಡ್ಪಾಡಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಶಿಕ್ಷಣ ಸಚಿವರು ಬಂದಿದ್ ಲೇಟು, ಗೊಂದಲದಲ್ಲೇನೆ ಪ್ರೆಸ್ ಮೀಟ್ ಮಾಡಿದ್ರು, ಇದೆಲ್ಲದರ ಜೊತೆಗೆ ಸುಳ್ಳು ಲೆಕ್ಕ ಕೊಟ್ರ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಈ ಬಾರಿ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ 11.99% ಕುಸಿದಿದೆ. ಸಾಮಾನ್ಯವಾಗಿ ರಿಸಲ್ಟ್ ನ ಕೊಡಬೇಕಾದ್ರೆ ಎಲ್ಲದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು ರೆಗ್ಯುಲರ್ ಸ್ಟೂಡೆಂಟ್ಸ್ ಇರ್ಬೋದು, ರಿಪೀಟರ್ಸ್ ಇರ್ಬೋದು, ಹಾಗೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್, ಇವರು ಮೂರೂ ಜನನ ಕನ್ಸಿಡರ್ ಮಾಡಿ ಶೇಕಡಾವಾರು ಪರ್ಸೆಂಟೇಜ್ ನ ಕೊಡಬೇಕಾಗುತ್ತೆ. ಆ ಲೆಕ್ಕವನ್ನ ತಗೊಂಡ್ರೆ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಈ ಬಾರಿ ಬಂದಿರುವಂತದ್ದು 69.16. ಇದನ್ನ ಸಚಿವರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕೇವಲ ರೆಗ್ಯುಲರ್ ಸ್ಟೂಡೆಂಟ್ಸ್ ಬಂದಿರುವಂತಹ ಫಲಿತಾಂಶವನ್ನ ಮಾತ್ರ ಪ್ರಕಟ ಮಾಡಿ ಗ್ರೇಟ್ ಸಾಧನೆ ಮಾಡಿದ್ದೀವೇನೋ ಅನ್ನೋ ಲೆಕ್ಕದಲ್ಲಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಫಲಿತಾಂಶ ಕುಸಿದಿದೆ. ಎಲ್ಲೋ ಒಂದ್ ಕಡೆ 69 ತೆಗೆದಿರುವಂತಹ 73.46 ಶೇಕಡಾವಾರು ಪರ್ಸೆಂಟೇಜ್ ನ ಮುಂದಿಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಕಳೆದ ಬಾರಿ ಸ್ಪಷ್ಟವಾಗಿ ಕೊಟ್ಟಿದ್ರು, ಅಂದ್ರೆ ನಮಗೆ ಕೊಡುವಂತಹ ದಾಖಲೆಗಳೇನಿರುತ್ತೆ ಅದೆಲ್ಲನೂ ಸೇರಿ ಒಂದು ಲೆಕ್ಕಾಚಾರದಲ್ಲಿ ಇಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಕೊಡ್ತಾರೆ. ಆದ್ರೆ ಈ ಬಾರಿ ಅದನ್ನ ಮರೆಮಾಚಿ ಎಲ್ಲೋ 11ನೇ ಪೇಜ್ ಅಲ್ಲಿ ಅದನ್ನ ಹಾಕಿದ್ದಾರೆ ಹೊರತು ಸ್ಟಾರ್ಟಿಂಗ್ ಪೇಜ್ ಅಲ್ಲಿ, ಜೊತೆಗೆ ಮಿನಿಸ್ಟರ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ಹೇಳಿರೋದು, ರಾಜ್ಯದಲ್ಲಿ ಟೋಟಲ್ ಪರ್ಸೆಂಟೇಜ್ 73.46 ಬಂದಿದೆ ಅಂತ ಹೇಳಿ. ಕಳೆದ ವರ್ಷಕ್ಕಿಂತ ಸ್ವಲ್ಪ ಫಲಿತಾಂಶ ಕಮ್ಮಿ ಆಗಿದೆ. ಅದರ ಬಗ್ಗೆ ನಾವು ಗಮನವನ್ನ ಕೊಟ್ಟಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಸಂಜೆ ವೇಳೆ ಸ್ಪೆಷಲ್ ಕ್ಲಾಸ್ಗಳನ್ನ ಮಾಡ್ತೇವೆ. ಸರ್ಕಾರಿ ಕಾಲೇಜ್ಗಳಲ್ಲಿ ಮತ್ತಷ್ಟು ಫಲಿತಾಂಶ ಹೇಗೆ ತೆಗಿಬಹುದು ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಇಲ್ಲಿ ಸುಳ್ಳನ್ನ ಹೇಳೋ ಮೂಲಕ ಕೇವಲ ರೆಗ್ಯುಲರ್ ಸ್ಟೂಡೆಂಟ್ಸ್ ಇದ್ದು ಫಲಿತಾಂಶವನ್ನ ಮುಂದಿಟ್ಟು ರಾಜ್ಯಕ್ಕೆ ಇಷ್ಟು ಬಂದಿದೆ ಅಂತ ಹೇಳಿ ಒಂದು ಸುಳ್ಳು ಲೆಕ್ಕಾಚಾರವನ್ನ ಕೊಟ್ರ ಅಂತ ಹೇಳಿ ಈಗ ಪ್ರಶ್ನೆಗಳು ಎದ್ದಿರುವಂತದ್ದು. ಸ್ಮಿತಾ, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟವಾಗಿದೆ. ಆದ್ರೆ ಏಪ್ರಿಲ್ ಫೂಲ್ ಮಾಡಿದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಶಿಕ್ಷಣ ಸಚಿವರು ಕೊಟ್ಟಿರುವ ಲೆಕ್ಕವೇ ಒಂದು, ಅಸಲಿ ಲೆಕ್ಕವೇ ಒಂದು ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಪಿಯುಸಿ ಕಳಪೆ ಫಲಿತಾಂಶ ಪ್ರಕಟವಾಗಿದೆ. ರಿಸಲ್ಟ್ ಬಗ್ಗೆ ಸುಳ್ಳು ಲೆಕ್ಕ ಕೊಟ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಪಿಯು ಫಲಿತಾಂಶದಲ್ಲಿ ಏಪ್ರಿಲ್ ಫೂಲ್ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಲೆಕ್ಕದಲ್ಲಿನ ವ್ಯತ್ಯಾಸ. ಶಿಕ್ಷಣ ಸಚಿವರು ಕೊಟ್ಟ ಲೆಕ್ಕದ ಪ್ರಕಾರ ಈ ಬಾರಿಯ ಪಿಯು ಫಲಿತಾಂಶ 73.45%. ಆದರೆ ವಾಸ್ತವದಲ್ಲಿ ಬಂದಿರೋದು ಕೇವಲ 69.16. ರಿಪೀಟರ್ಸ್ ಖಾಸಗಿ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಅನ್ನ ಹೇಳಿಲ್ಲ. ಕಳೆದ ವರ್ಷಕ್ಕಿಂತ ಈ ಬಾರಿ 11.99% ಫಲಿತಾಂಶ ಕುಸಿತವಾಗಿದೆ. ಪುನರಾವರ್ತಿತ ಹಾಗೆ ಖಾಸಗಿ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಕೂಡ ಕುಸಿತ ಕಂಡುಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ದೀಪ್ತಿ ತೋಡ್ಪಾಡಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಶಿಕ್ಷಣ ಸಚಿವರು ಬಂದಿದ್ ಲೇಟು, ಗೊಂದಲದಲ್ಲೇನೆ ಪ್ರೆಸ್ ಮೀಟ್ ಮಾಡಿದ್ರು, ಇದೆಲ್ಲದರ ಜೊತೆಗೆ
ಸುಳ್ಳು ಲೆಕ್ಕ ಕೊಟ್ರ ಅನ್ನೋ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಈ ಬಾರಿ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ 11.99% ಕುಸಿದಿದೆ. ಸಾಮಾನ್ಯವಾಗಿ ರಿಸಲ್ಟ್ ನ ಕೊಡಬೇಕಾದ್ರೆ ಎಲ್ಲದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು ರೆಗ್ಯುಲರ್ ಸ್ಟೂಡೆಂಟ್ಸ್ ಇರ್ಬೋದು, ರಿಪೀಟರ್ಸ್ ಇರ್ಬೋದು, ಹಾಗೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್, ಇವರು ಮೂರೂ ಜನನ ಕನ್ಸಿಡರ್ ಮಾಡಿ ಶೇಕಡಾವಾರು ಪರ್ಸೆಂಟೇಜ್ ನ ಕೊಡಬೇಕಾಗುತ್ತೆ. ಆ ಲೆಕ್ಕವನ್ನ ತಗೊಂಡ್ರೆ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಈ ಬಾರಿ ಬಂದಿರುವಂತದ್ದು 69.16. ಇದನ್ನ ಸಚಿವರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಕೇವಲ ರೆಗ್ಯುಲರ್ ಸ್ಟೂಡೆಂಟ್ಸ್ ಬಂದಿರುವಂತಹ ಫಲಿತಾಂಶವನ್ನ ಮಾತ್ರ ಪ್ರಕಟ ಮಾಡಿ ಗ್ರೇಟ್ ಸಾಧನೆ ಮಾಡಿದ್ದೀವೇನೋ ಅನ್ನೋ ಲೆಕ್ಕದಲ್ಲಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಫಲಿತಾಂಶ ಕುಸಿದಿದೆ. ಎಲ್ಲೋ ಒಂದ್ ಕಡೆ 69 ತೆಗೆದಿರುವಂತಹ 73.46 ಶೇಕಡಾವಾರು ಪರ್ಸೆಂಟೇಜ್ ನ ಮುಂದಿಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಕಳೆದ ಬಾರಿ ಸ್ಪಷ್ಟವಾಗಿ ಕೊಟ್ಟಿದ್ರು. ಅಂದ್ರೆ ನಮಗೆ ಕೊಡುವಂತಹ ದಾಖಲೆಗಳೇನಿರುತ್ತೆ ಅದೆಲ್ಲನೂ ಸೇರಿ ಒಂದು ಲೆಕ್ಕಾಚಾರದಲ್ಲಿ ಇಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ಕೊಡ್ತಾರೆ. ಆದ್ರೆ ಈ ಬಾರಿ ಅದನ್ನ ಮರೆಮಾಚಿ ಎಲ್ಲೋ 11ನೇ ಪೇಜ್ ಅಲ್ಲಿ ಅದನ್ನ ಹಾಕಿದ್ದಾರೆ ಹೊರತು ಸ್ಟಾರ್ಟಿಂಗ್ ಪೇಜ್ ಅಲ್ಲಿ ಜೊತೆಗೆ ಮಿನಿಸ್ಟರ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ಹೇಳಿರೋದು. ರಾಜ್ಯದಲ್ಲಿ ಟೋಟಲ್ ಪರ್ಸೆಂಟೇಜ್ 73.46 ಬಂದಿದೆ ಅಂತ ಹೇಳಿ. ಕಳೆದ ವರ್ಷಕ್ಕಿಂತ ಸ್ವಲ್ಪ ಫಲಿತಾಂಶ ಕಮ್ಮಿ ಆಗಿದೆ. ಅದರ ಬಗ್ಗೆ ನಾವು ಗಮನವನ್ನ ಕೊಟ್ಟಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಸಂಜೆ ವೇಳೆ ಸ್ಪೆಷಲ್ ಕ್ಲಾಸ್ಗಳನ್ನ ಮಾಡ್ತೇವೆ. ಸರ್ಕಾರಿ ಕಾಲೇಜ್ಗಳಲ್ಲಿ ಮತ್ತಷ್ಟು ಫಲಿತಾಂಶ ಹೇಗೆ ತೆಗಿಬಹುದು ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ತೇವೆ ಅಂತ ಹೇಳಿ. ಆದ್ರೆ ಇಲ್ಲಿ ಸುಳ್ಳನ್ನ ಹೇಳೋ ಮೂಲಕ ಕೇವಲ ರೆಗ್ಯುಲರ್ ಸ್ಟೂಡೆಂಟ್ಸ್ ಇದ್ದು ಫಲಿತಾಂಶವನ್ನ ಮುಂದಿಟ್ಟು ರಾಜ್ಯಕ್ಕೆ ಇಷ್ಟು ಬಂದಿದೆ ಅಂತ ಹೇಳಿ ಒಂದು ಸುಳ್ಳು ಲೆಕ್ಕಾಚಾರವನ್ನ ಕೊಟ್ರ ಅಂತ ಹೇಳಿ ಈಗ ಪ್ರಶ್ನೆಗಳು ಎದ್ದಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟವಾಗಿದೆ. ಆದ್ರೆ ಏಪ್ರಿಲ್ ಫೂಲ್ ಮಾಡಿದ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಶಿಕ್ಷಣ ಸಚಿವರು ಕೊಟ್ಟಿರುವ ಲೆಕ್ಕವೇ ಒಂದು, ಅಸಲಿ ಲೆಕ್ಕವೇ ಒಂದು ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಪಿಯುಸಿ ಕಳಪೆ ಫಲಿತಾಂಶ ಪ್ರಕಟವಾಗಿದೆ. ರಿಸಲ್ಟ್ ಬಗ್ಗೆ ಸುಳ್ಳು ಲೆಕ್ಕ ಕೊಟ್ರ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಪಿಯು ಫಲಿತಾಂಶದಲ್ಲಿ ಏಪ್ರಿಲ್ ಫೂಲ್ ಮಾಡಿದ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಈ ಲೆಕ್ಕದಲ್ಲಿನ ವ್ಯತ್ಯಾಸ. ಶಿಕ್ಷಣ ಸಚಿವರು ಕೊಟ್ಟ ಲೆಕ್ಕದ ಪ್ರಕಾರ ಈ ಬಾರಿಯ ಪಿಯು ಫಲಿತಾಂಶ 73.45%. ಆದರೆ ವಾಸ್ತವದಲ್ಲಿ ಬಂದಿರೋದು ಕೇವಲ 69.16. ರಿಪೀಟರ್ಸ್, ಖಾಸಗಿ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಅನ್ನ ಹೇಳಿಲ್ಲ. ಕಳೆದ ವರ್ಷಕ್ಕಿಂತ ಈ ಬಾರಿ 11.99% ಫಲಿತಾಂಶ ಕುಸಿತವಾಗಿದೆ. ಪುನರಾವರ್ತಿತ ಹಾಗೆ ಖಾಸಗಿ ವಿದ್ಯಾರ್ಥಿಗಳ ಫಲಿತಾಂಶದಲ್ಲೂ ಕೂಡ ಕುಸಿತ ಕಂಡು ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ದೀಪ್ತಿ ತೋರ್ಪಾಡಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಶಿಕ್ಷಣ ಸಚಿವರು ಬಂದಿದ್ ಲೇಟು, ಗೊಂದಲದಲ್ಲೇನೆ ಪ್ರೆಸ್